ವೀಕ್ಷಕರೇ, ಈ ಹೆವಿ ಜಿಮ್ ಮಾಡೋರು, ಜಿಮ್ ಟ್ರೈನರ್ಸ್ಗಳು, ಫುಟ್ಬಾಲ್ ಪ್ಲೇಯರ್ಸು, ಬಾಸ್ಕೆಟ್ಬಾಲ್ ಪ್ಲೇಯರ್ಸು, ಹೆವಿ ಅಥ್ಲೀಟ್ಸು, ಸ್ಪೋರ್ಟ್ಸ್ ಮೆನ್ನು, ಇವ್ರದ್ದೆಲ್ಲರದು ಆಯುಷ್ಯ ನಾರ್ಮಲ್ ಆರ್ಡಿನರಿ ಮನುಷ್ಯನಿಗಿಂತ 8ರಿಂದ 10 ವರ್ಷ ಕಡಿಮೆ ಇರುತ್ತೆ. ಕೇಳಿದ್ರೆ ಆಶ್ಚರ್ಯ ಆಗ್ತಾ ಇದೆಯಲ್ಲ? ನೀವು ಗೂಗಲ್ ಮಾಡಿ ನೋಡಿ. ಪ್ರಪಂಚದಲ್ಲಿ ಜಾಸ್ತಿ ಬದುಕೋರು ಯಾರು ಗೊತ್ತಾ? ಹೆಚ್ಚು ಎಕ್ಸಸೈಸ್ ಮಾಡೋರು, ಹೆಚ್ಚು ಟೈಮು ಜಿಮ್ನಲ್ಲಿ ಕಳೆಯೋರು, ಅಥವಾ ಹೆಚ್ಚು ಟೈಮು ಅವರ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಅಥವಾ ಅವ್ರ ಮಸಲ್ ಬಿಲ್ಡಿಂಗ್ ಬಗ್ಗೆ ಯೋಚನೆ ಮಾಡೋರಲ್ಲ, ಅವರ ಒಂದು ರಿಲೇಷನ್ಶಿಪ್ ಬಗ್ಗೆ. ಅವ್ರು ಯಾರು ಹೆಚ್ಚು ಜನ ಫ್ರೆಂಡ್ಸ್ ಇರ್ತಾರೋ, ಎಷ್ಟು ಜನ ರಿಲೇಟಿವ್ಸ್ ಇರ್ತಾರೋ, ಎಷ್ಟು ಜನ ಅವರಿಗೆ ಆತ್ಮೀಯ ಆದಂಥ ಬಂಧುಗಳು ಇರ್ತಾರೋ, ಅವ್ರ ಜೊತೆ ಇದ್ದವರಿಗೆಲ್ಲ ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ಮೋರ್ ದೆನ್ 70 to 75 ಕಂಪೇರ್ಡ್ ಟು ಹೆಲ್ತಿ ಜಿಮ್ ಆ್ಯಂಡ್ ಮಸಲ್ ಬಿಲ್ಡಿಂಗ್. ಹಾಗಾಗಿ 10,000 ಸ್ಟೆಪ್ಸ್ ನಡೆಯೋದು, ಅಥವಾ ಇಡೀ 3-4 ಗಂಟೆ ಜಿಮ್ ಮಾಡೋದು, ಅಥವಾ ತುಂಬ ಒಂದು ಅಥ್ಲೆಟಿಕ್ ಆಗಿ ತುಂಬ ಓವರ್ ಆಗಿ ಫ್ಯಾಟ್ ಡಯಟ್ ಮಾಡ್ಕೊಳ್ಳೋದು ಅನ್ನೋಕ್ಕಿಂತ ಬೆಸ್ಟು ನೀವೊಂದು 10-20 ಹೆಜ್ಜೆ ದೂರ ಇರುವಂಥ ನಿಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಹಲೋ ಅಂತ ಹೇಳ್ಕೊಂಡು ಸಂತೋಷವಾಗಿರುವಂಥದ್ದು.